ಗಾಯ್ಸ್, ವೆಲ್ಕಮ್ ಟು ವಿಷನ್ ಕನ್ನಡ. ನಾನು ನಿಮ್ಮ ಅಮಿತ್ ಮಾತಾಡ್ತಾ ಇದ್ದೀನಿ. ಸೊ ವಿಷನ್ ಕನ್ನಡದಲ್ಲಿ ಇವತ್ತೇನಪ್ಪ ಹೇಳ್ತಾ ಇದ್ದೀನಿ. ಸೊ ತುಂಬ ದಿನದ್ದಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಹೇಳಕ್ ಬಂದಿದ್ದೀನಿ ಅಂದ್ರೆ, ಸುಮಾರು ಜನ ಯೂಟ್ಯೂಬಲ್ಲಿ ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಐತೆ. ಇನ್ನು ಕೆಲವರು ನಾನು ನೋಡ್ದಂಗೆ ಕೆಲವರು ರೈತರು ಹೇಳ್ತಾವ್ರೆ, ಏನಪ್ಪಾ ಅಂದ್ರೆ ಕುರಿ ಸಾಕಾಣಿಕೆಯಲ್ಲಿ ಲಾಸ್ ಬರ್ತಾ ಐತೆ. ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡಿದ್ರು ಲಾಸ್ಗಳು, ಹ್ಮ್ ಲಾಭ ಇಲ್ಲ ಕುರಿ ಸಾಕಾಣಿಕೆಯಲ್ಲಿ ಅಂತ ಸುಮಾರು ಜನ ಹೇಳ್ತಾರೆ. ಆಕ್ಚುಲಿ ನಾನು ಕೂಡ ಒಂದು 30ರಿಂದ ಲಾಭ ಇಲ್ಲ ಕುರಿ ಸಾಕಾಣಿಕೆಯಲ್ಲಿ ಅಂತ ಸುಮಾರು ಜನ ಹೇಳ್ತಾರೆ. ಆಕ್ಚುಲಿ ನಾನು ಕೂಡ ಒಂದು 30ರಿಂದ 35 ಕುರಿಗಳನ್ನ ಸಾಕ್ತೀನಿ. 100-200 ಕುರಿಗಳನ್ನ ಸಾಕುವಂತ ಸಾಹುಕಾರನ ಅಲ್ದೇ ಇದ್ರು ಒಂದ್ 30 ಕುರಿ ಅಷ್ಟು ಸಾಕೋ ಅಷ್ಟು ಮಾತ್ರ ಇದೀವಿ. ಸೊ ಆ 30 ಕುರಿಯಲ್ಲಿ ಆಗು ಹೋಗುಗಳೇನು, ಏನು ಲಾಸ್ ಐತೆ, ಇವ್ರು ಎಲ್ಲ ಹೇಳ್ತಾ ಇರೋದು ಲಾಭನ ಎಲ್ಲದನ್ನು ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಸೊ ಎಲ್ಲದಕ್ಕಿಂತ ಮುಂಚೆ ಇನ್ನೂ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಇನ್ನ ಒಳ್ಳೊಳ್ಳೆ ಕಂಟೆಂಟ್ಗಳು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದು ಟಾಪಿಕ್ ಮೇಲೆ, ಅದು ವ್ಯವಸಾಯದ ಮೇಲಾಗ್ಬೋದು, ಪ್ರತಿಯೊಂದ್ರ ಮೇಲೇನು ಇರ್ತೈತೆ. ಆದಷ್ಟು ವ್ಯವಸಾಯದ ಮೇಲೆ ಇರ್ತೈತೆ. ಸೊ ಇದೆಲ್ಲ ಹೇಳೋದಕ್ಕೂ ತಿಳ್ಕೊಳೋದಕ್ಕಿಂತ ಮುಂಚೆ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಜವಾಗ್ಲೂ ಕುರಿ ಸಾಕಾಣಿಕೆಯಲ್ಲಿ ಲಾಸ್ ಆಯ್ತಾ? ಹೌದು, ಲಾಸ್ ಐತೆ. ಸುಮಾರು ಜನ ಈ ಒಂದು ತಪ್ಪು ಭಾವನೆ ಐತೆ. ಹೆಂಗೆ ಮಾಡಿದ್ರು ಕುರಿಗಳು ಒಂದು ವರ್ಷ ಸಾಕಿದ್ರೆ ತೂಕಗಳು ಬಂದ್ಬಿಡ್ತವೆ, ಹೆಂಗಾದ್ರೂ ಲಾಭನೇ ಅಂತ. ಸೊ ಇದು ಫಸ್ಟ್ ಫ್ರಮ್ ದ ರೂಟ್ಸ್ ಇಂದ ಹೋಗೋಣ. ಮೊದಲು ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಕುರಿ ಸಾಕಾಣಿಕೆಯಲ್ಲಿ 2 ತರ ಅವೆ. ಒಂದು ಫ್ಯಾಟನಿಂಗು, ಅಂದ್ರೆ ಬರೀ ಪೊಟ್ಲಿಗಳನ್ನ ಮಾತ್ರ, ಮಾಮೂಲಿ ಗಂಡು ಕುರಿಗಳನ್ನ ಮಾತ್ರ ತಂದು ತೂಕ ಬರೋ ಹಂಗೆ ಒಂದು 20 kg 25 kg ಅಂತ ಒಂದು ತಂದು 20-22ರವರೆಗೂ ತಂದು ಅದರಿಂದ ಒಂದು 35-40 ರೀಚ್ ಮಾಡಿಸಿ ಅದರಿಂದ ಒಂದ್ 2,000-3,000 4,000 ಒಂದೊಂದು ಕುರಿಗೆ ಲಾಭ ತಕ್ಕೊಳೋದು, ಇದನ್ನ ಶೀಪ್ ಫ್ಯಾಟನಿಂಗ್ ಅಂತಾರೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ, ಮಾಮೂಲಿ ಹೆಣ್ಣು ತಂದು ಹೆಣ್ಣುವಿಂದ ಸಾಕಿ ಮರಿಗಳನ್ನ ಪಡೆದು ಮರಿಗಳನ್ನ ಮಾರ್ಕೊಳೋದು ಅಥವಾ ಇಲ್ಲ ಆ ಮರಿಗಳನ್ನ ದೊಡ್ಡ ಪೊಟ್ಲಿಗಳು ಮಾಡಿ ಮತ್ತೆ ಅದನ್ನ ಮಾರ್ಕೊಳೋದು. ಸೊ ಅದನ್ನ 2ನೇ ತರ. ಸೊ ನಾನು ಇವಾಗ ಈ ವಿಡಿಯೋದಾಗ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಟೈಪ್ 1 ಶೀಪ್ ಫ್ಯಾಟನಿಂಗ್ ಬಗ್ಗೆ. ಈ ಶೀಪ್ ಫ್ಯಾಟನಿಂಗು ಕುರಿ ಸಾಕಾಣಿಕೆಯಲ್ಲಿ ಪೊಟ್ಲಿಗಳನ್ನ ಮಾತ್ರ ನಾನು ಒಂದ್ಸಲ ತರ್ತೀನಿ, ಒಂದ್ಸಲ ತಂದು ಮೇಯಿಸಿ ಹಂಗೆ ಮಾರ್ತೀನಿ ಅನ್ನೋ ತರ ಇದ್ರೆ ಏನೆಲ್ಲ ಒಂದು ಇಲ್ಲಿ ಇಂಪಾರ್ಟೆಂಟ್ ಆತವೆ ಅಂದ್ರೆ, ಮೊದಲನೇದಾಗಿ ಕುರಿ ಒಂದು ಸೆಲೆಕ್ಟ್ ಮಾಡೋದಾಗಿರ್ಬೋದು, ಲೆಂತ್ ಹೈಟ್ ಎಲ್ಲ ಚೆನ್ನಾಗಿರ್ಬೇಕು. ಕುರಿ ಚೆನ್ನಾಗಿ ಲೆಂತ್ ಹೈಟ್ ಜೊತೆಕ ಆರೋಗ್ಯವಾಗಿರ್ಬೇಕು. ಒಂದು ನೆಗಡಿ ಇರಬಾರ್ದು, ಕೆಮ್ಮುತ್ತಾ ಇರಬಾರ್ದು. ಕುರಿ ಯಾವತ್ತೇ ಆಗ್ಲಿ ಕೆಮ್ಮುತ್ತಾ ಐತೆ ಅಂದ್ರೆ ಅದು ಬೇಗ ತೂಕಗಳು ಎಕ್ಕಿ ಬರಲ್ಲ. ಆ ಕೆಮ್ಮು ನಿಲ್ಲೋವರೆಗೂ ತೂಕಗಳು ಬರಲ್ಲ, ಮೈಯಿ ಬರಲ್ಲ. ಅದಾದ್ಮೇಲೆ ಏನು ಒಂದು ಡಯೇರಿಯಾ ತರ ಏನು ಪುರ್ರಟ್ಟೋದೇನಿರ್ತೈತೋ ಅದಾಗಬಾರ್ದು. ಅದಿದ್ರು ಸಹ ಕುರಿ ಏಳ್ಗೆ ಆಗಲ್ಲ. ಸೊ ಸೆಲೆಕ್ಷನ್ ಟೈಮಗೆ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಂಡು ತಂದು, ನಾರ್ಮಲ್ ಎಷ್ಟು ದೂರದಿಂದ ಬಂದಿರ್ತೀವೋ ಅದನ್ನ ಕರೆಕ್ಟಾಗಿ ನಮ್ಮ ಕ್ಲೈಮೇಟ್ಗೆ ಸೆಟ್ ಮಾಡಿಸೋದು ಸೆಕೆಂಡ್ ಪಾಯಿಂಟ್. ನಮ್ಮ ಕ್ಲೈಮೇಟ್ ಸೆಟ್ ಆಗ್ಬೇಕಂದ್ರೆ ಯಾವುದೇ ಕುರಿ ತಳಿ ಆಗಿರ್ಬೋದು, ಕೆಲವು ಜಿಲ್ಲೆಗಳಲ್ಲಿ ಅಲ್ಲಿ ಆಗ್ಬರೋ ಅಂತ ತಳಿಗಳನ್ನ ಮಾಡ್ತಾರೆ. ನಮ್ ಸೈಡ್ ಯಾವ ತಳಿ ಆಗಿ ಬರ್ತೈತೋ ನಾವು ಆ ತಳಿ ಮಾಡ್ತೀವಿ. ಕೆಲವರು ನಮ್ ಸೈಡ್ ಅವರು ಕೆಂಗೂರಿ ಅಂತ ಹೋಗಿ ಕೆಂಗೂರಿನ ತಂದು ಇಲ್ಲಿ ಮೇಯ್ಸಕ್ಕಾಗದೆ ಇಲ್ಲಿ ತೂಕಗಳು ಬರ್ದೆ ಲಾಸ್ ಆದವರು ಇದಾರೆ. ಸೊ ಇಲ್ಲಿ ಲೋಕಲ್ ತಳಿ ಏನಿರ್ತೈತೋ ಪ್ರಿಫರೆನ್ಸ್ ಅದಕ್ಕೆ ಕೊಡ್ರಿ. ಅಲ್ಲಿ ಲೋಕಲ್ ಆಗಿ ತಳಿ ಇರೋ ತಳಿಯಲ್ಲಿ ಚೆನ್ನಾಗಿರೋ ಮರಿನ ಮೇಯಿಸಿ ಮಾರಿದ್ರೆ ಅದರಲ್ಲಿ ಲಾಭ ಗಳಿಸ್ಬೋದು. ಅದು ಅಲ್ಲದೆ ಲೋಕಲ್ ತಳಿನ ಸಾಕೋದ್ರಿಂದ ನಮ್ಮ ಲೋಕಲ್ ಅಲ್ಲಿ ತಗೊಳ್ಳೋ ಅಂತವರು ಜಾಸ್ತಿ ಇರ್ತಾರೆ, ಕೇಳ್ತಾರೆ. ಸೊ ಪ್ರಿಫರೆನ್ಸ್ ಲೋಕಲ್ ತಳಿಕೆ ಕೊಡ್ರಿ. ಸೊ ಸೆಕೆಂಡ್, ಅದಾದ್ಮೇಲೆ ನಾರ್ಮಲ್ ಒಂದು ಕುರಿನ್ ತಂದು ಇಲ್ಲಿ ಈ ಕ್ಲೈಮೇಟ್ ಸೆಟ್ ಮಾಡೋದು ಮಿನಿಮಮ್ 15 ದಿನದಿಂದ ಒಂದು 25-30 ದಿನದವರೆಗೂ ಈ ಕ್ಲೈಮೇಟ್ ಸೆಟ್ ಆಗಿ ಕರೆಕ್ಟ್ ಆಗಿ ವೆಯ್ಟ್ ಗೈನ್ ಬರಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 15-25 ದಿನ ಬೇಕೇ ಬೇಕು. ಸೊ ಆ ವೆಯ್ಟ್ ಗೈನ್ ಆದ್ಮೇಲೆ ಏನಪ್ಪಾ ಅಂದ್ರೆ, ಅದನ್ನ ಕರೆಕ್ಟ್ ಆಗಿ ನಮ್ಮ ರೈತರು ಮಾಡ್ತಾ ಇರೋ ತಪ್ಪು ಏನಂದ್ರೆ, ಕೆಲವು ಕಡೆ ಎಲ್ಲ ಜೋಳನ ಫಸ್ಟ್ ಅಲ್ಲೇ ಕೊಡ್ತಾ ಇರ್ತಾರೆ, ಬೇರೆ ಏನು ಕೊಡಲ್ಲ.
ಸೊ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಕೊಡೋದ್ರಿಂದ ಕರೆಕ್ಟಾಗಿ ಒಂದು ತಿಂಗಳಿಗೆ ಇಷ್ಟು ಅಂತ ತೂಕಗಳು ಹೆಚ್ಚುತ್ತವೆ. ಇಲ್ಲ ತೂಕ ಕೆಲವ್ರು ಹೇಳ್ತಾರೆ ತೂಕ ಹಾಕ್ಬಾರ್ದು, ತೂಕ ನೆಕ್ಸ್ಟ್ ಚೆನ್ನಾಗಿ ಏಳ್ಗೆ ಆಗಲ್ಲ ಅಂತೆಲ್ಲ ಅಂತಾರೆ. ನನ್ನ ಪ್ರಕಾರ ಆಸ್ ಆನ್ ಎಜುಕೇಟೆಡ್ ಪರ್ಸನ್, ಒಂದು ಏನೇ ಒಂದು ಮಾಡ್ತಾ ಇರಲಿ, ಇವಾಗ ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಅಂದ್ರೆ ಅದು ಕೂಡ ಒಂದು ಬಿಸ್ನೆಸ್. ಸೊ ಅದರಿಂದ ನಾವು ತೂಕ ಹಾಕಿದ್ರೆ ತಿಂಗಳಿಗೆ ಎಷ್ಟು ನಮ್ಗೆ ತೂಕಗಳು ಹೆಚ್ಚುತ್ತಾ ಇದಾವೆ, ನಮ್ಗೆ ಇದು ಲಾಭನ ಅಂತ ಇದ್ ಮಾಡ್ಕೊಂಡು ಮಾಡೋದು ಉತ್ತಮ. ಸೊ 3ನೇ ಪಾಯಿಂಟ್ ಲಾಸ್ ಆಗೋದಕ್ಕೆ ಏನಪ್ಪಾ ಅಂದ್ರೆ ಮೆಡಿಸನ್ಸು. ಯಾವುದೇ ಒಂದು ಕುರಿಕ ಫಸ್ಟ್ ತಂದಾಗ ಏನು ವ್ಯಾಕ್ಸಿನೇಷನ್ಸ್ ಮಾಡ್ಕೊಂಡ್ರೆ, ನಮ್ಮ ಸೈಡು ಆಲ್ಮೋಸ್ಟ್ ಜಾಸ್ತಿ ಯಾರು ವ್ಯಾಕ್ಸಿನೇಷನ್ಸ್ ಮಾಡಿಸಲ್ಲ. ಇನ್ನು ಕೆಲವು ಕಡೆ 100 ಕುರಿ 120 ಕುರಿ, ಆಕ್ಚುಲಿ 1000 ಜನರಲ್ಲಿ ಒಂದು 10 ಜನ ಇಲ್ಲ 5 ಜನ ಮಾಡ್ಬೋದೇನೋ ಅಷ್ಟೇ 100 ಕುರಿ ಮೇಲೆ ಪ್ಯಾಟರ್ನಿಂಗು. ಇನ್ನೆಲ್ಲ ಸಣ್ಣ ಪುಟ್ಟ ರೈತರೆ 10 ಕುರಿ ಇಂದ ಒಂದು 30-40 ಕುರಿವರೆಗೂ ಮೇಯಿಸ್ತಾರೆ ನಮ್ಮ ಸೈಡು. ಇನ್ನೊಂದು ಕಡೆ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಮೆಡಿಸನ್ಸು ಏನಪ್ಪಾ ಅಂದ್ರೆ ರೈತನಕ ಬೇಸಿಕ್ಸ್ ಅನ್ನೋದು ಗೊತ್ತಿರ್ಬೇಕು. ಯಾರು ಮೇಯಿಸ್ತಾ ಇರ್ತಾರೋ ಯಾರಾದ್ರೂ ಆಗ್ಬೋದು, ಎಜುಕೇಟೆಡ್ ಆಗಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಎಜುಕೇಟೆಡ್ ಆಗಿಲ್ಲ ಅವರು ಅಂದ್ರೆ ಕಲ್ಕೊಳ್ಬೇಕು ಆಕ್ಚುಲಿ. ಸೊ ಅದ್ರ ಬಗ್ಗೆ ಏನೆಲ್ಲ ಒಂದು ಮೆಡಿಸನ್ಸ್ ಕೊಡ್ಬೇಕು, ಯಾವಾಗ ಏನ್ ಮೆಡಿಸನ್ ಕೊಡ್ಬೇಕು ಅಂತ ಕಂಪಲ್ಸರಿ ತಿಳ್ಕೊಂಡಿದ್ರೆ ಮಾತ್ರನೇ. ಇಲ್ಲ ಅಂದ್ರೆ ಇವಾಗ ಒಂದು 30 ಕುರಿ ತಂದ್ಬಿಟ್ಟು ಅದ್ರೊಳಗೆ ಒಂದು 5-6 ಸತ್ತೋಗ್ಬಿಟ್ರೆ ಅಲ್ಲಿ ಲಾಭ ಅಲ್ಲೇ ಹೊರಟೋತೈತೆ. ಸೊ ಅದು ಲಾಸೇ ಆಗ್ತೈತೆ ಹೊರತು ಲಾಭ ಆಗಲ್ಲ. ಸೊ ಆ ಮೆಡಿಸನ್ಸ್ ಕೊಡೋದು, ಆ ಕುರಿನ ಏನಾದ್ರೂ ಒಂದು ಜ್ವರ ಬಂದಿದ್ರೆ ಪಟ್ ಅಂತ ನೋಡ್ಕೊಳ್ಳೋದ್ರಲ್ಲಿ ಇರ್ಬೋದು, ಅದೆಲ್ಲಾನು ಮೇನ್ ಒಂದು ಫ್ಯಾಕ್ಟರ್ ಆತೈತೆ. ಸೊ ಅದಾದ್ಮೇಲೆ ಮಾರೋ ಅಂಥದ್ದು ಅಷ್ಟೇ. ಕೊಂಡ್ಕೊಳ್ಳೋ ಹೊತ್ನಾಗ ಎಷ್ಟು ಕಡಿಮೆ ಕೊಂಡ್ಕೊಳಕ್ಕಾತೈತೋ ಅಷ್ಟು ಚೆನ್ನಾಗಿರೋ ಕುರಿನ ಅಷ್ಟು ಕಡಿಮೆ ಕೊಂಡ್ಕೊಳ್ಬೇಕು. ಮಾರೋ ಹೊತ್ನಾಗ ಎಷ್ಟು ಚೆನ್ನಾಗಿ ಒಳ್ಳೆ ಬೆಲೆಗೆ ಸಿಗ್ತೈತೋ ಅಷ್ಟು ಒಳ್ಳೆ ಬೆಲೆಗೆ ಮಾರ್ಬೇಕು. ಸೊ ನಾನು ಒಂದು ಎಕ್ಸ್ಪೀರಿಯನ್ಸ್ ಏನಪ್ಪಾ ಅಂದ್ರೆ, ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್. ಇವತ್ತು ಕೂಡ ನನ್ನ ಕುರಿಗೆ ಏನಾದ್ರು ಸಡನ್ ಆಗಿ ಒಂದು ಜ್ವರ ಏನಾದ್ರು ಇದೆ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಾದ್ರೆ, ಇವತ್ತಿನವರೆಗೂ ನಾನೊಂದು 25-30-35 ಕುರಿವರೆಗೂ ಒಂದ್ಸಲ ತಂದು ಮೇಯಿಸಿ ಒಂದು 3-4 ತಿಂಗಳು ಮಾರೋ ತರದ್ದು ಮಾಡ್ತೀವಿ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ, ಇವತ್ತುವರೆಗೂ ನಾನು ನನ್ನ ಕುರಿಗೆ ಒಂದು ಜ್ವರ ಬಂದೈತೆ ಅದು ಇದು ಅಂತಂದಾಗ ಮ್ಯಾಕ್ಸಿಮಮ್ ನಾನು 1-2 ದಿನ, ಅದಕ್ಕೆ ಮೇಲಾಗೋದ್ರೊಳಗಡೆ ಒಂದು 3-4 ಸಲ ಆದ್ರೂ ನಾನು ಇಂಜೆಕ್ಷನ್ಸ್ ಕೊಟ್ಕೊಂತೀನಿ. ಆದ್ರೂ ಕಂಟ್ರೋಲ್ ಬರ್ಲಿಲ್ಲ ಅಂದ್ರೆ ಮಾತ್ರ ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಹೊರತು ಸುಮ್ನೆ ಫಸ್ಟ್ ಜ್ವರ ಅಂದಿದ ತಕ್ಷಣ ಹಂಗೆ ಡಾಕ್ಟರ್ಗೆ ಫೋನ್ ಮಾಡಿದ್ರೆ, ಡಾಕ್ಟರ್ ಒಂದ್ಸಲ ಬಂದಿದ್ದಾರೆ ಅಂದ್ರೆ ವೆಟರ್ನರಿ ಡಾಕ್ಟ್ರು ಮಿನಿಮಮ್ 400-500 ರೂಪಾಯಿ ಇಲ್ದೆ ಅವ್ರು ವಾಪಸ್ ಹೋಗಲ್ಲ. ಸೊ ಆ ತರ ಎಲ್ಲ ಖರ್ಚು ಮಾಡ್ತಾ ಇದ್ರೆ ಎಕ್ಸ್ಟ್ರಾ ಖರ್ಚುಗಳವೆಲ್ಲ. ಸೊ ಅದೆಲ್ಲ ಲಾಸೇ ಬರ್ತೈತೆ ಹೊರತು ಲಾಭ ಬರಲ್ಲ. ಸೊ ಆದ್ರಿಂದ ಮೇನ್ ಬೇಸಿಕ್ ನೀಡ್ಸು, ಬೇಸಿಕ್ ಮೆಡಿಸನ್ಸ್ ಏನಿರ್ತಾವೋ ಅದನ್ನಾದ್ರೂ ತಿಳ್ಕೊಂಡಿರ್ಬೇಕು. ಯಾಕೆ ಅದನ್ನ ಬಳಸ್ತಾ ಇದೀನಿ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಆಮೇಲೆ ಯೂಸ್ ಮಾಡ್ಬೇಕು. ಕೆಲವರೆಲ್ಲ ನೋಡಿದೀನಿ, ಡಿವಾರ್ಮಿಂಗ್ ಲಿಕ್ವಿಡ್ ಹೋಗ್ಬಿಟ್ಟು ಜ್ವರಕ್ಕ ಅಂತ ಹಾಕ್ತಾ ಇರ್ತಾರೆ. ಸುಮಾರು ವಿಡಿಯೋಗಳಿದಾವೆ ಯೂಟ್ಯೂಬ್ ಅಲ್ಲಿ, ಒಂದ್ಸಲ ಬೇಕಾದ್ರೆ ಕೆಲವ್ರು ನೋಡಿರ್ತೀರ. ಅದಕ್ಕೆ ಏನಕ್ಕೆ ಯಾವ ಮೆಡಿಸನ್ ಅನ್ನು ಬಳಸ್ತಾ ಇದ್ದೀರಿ ಅನ್ನೋದು ಫಸ್ಟ್ ತಿಳ್ಕೊಂಡಿರ್ಬೇಕು. ಸೊ ಇದೇ ನನ್ನ ಎಕ್ಸ್ಪೀರಿಯನ್ಸು. ಈ ಕುರಿ ಸಾಕಾಣಿಕೆಯಲ್ಲಿ ನಾನೇನು ಲಾಸ್ ಏನು ಕಂಡಿಲ್ಲ. ಆಕ್ಚುಲಿ ಇರೋದ್ರಲ್ಲಿ ಒಂದು ಲಾಭದಾಯಕವಾಗಿರೋ ಅಂತ ಒಂದು ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಇದು ಲಾಭದಾಯಕವಾಗಿರೋ ಅಂಥದ್ದೇ, ಆದ್ರೆ ಕರೆಕ್ಟ್ ರೀತಿಯಲ್ಲಿ ಮಾಡಿದ್ರೆ ಮಾತ್ರ. ಒಂದು ಹಾರ್ಡ್ ವರ್ಕು, ಅದರ ಮೇಲೆ ಒಂದು ಕಾನ್ಸಂಟ್ರೇಷನ್ನು, ಅದ್ರ ಮೇಲೆ ಒಂದು ಇಷ್ಟ ಇದ್ದು ಮಾಡಿದ್ರೆ ಯಾವತ್ತೂ ಲಾಸ್ ಬರಲ್ಲ. ಇದೇ ತರ ಎಲ್ಲಾ ಟಾಪಿಕ್ಗಳ ಮೇಲೇನು ವಿಡಿಯೋ ಮಾಡ್ತೀನಿ. ಸೊ ಒಂದು ಲಿಸ್ಟ್ ಅನ್ನೋದು ಐತೆ ನನ್ನ ಹತ್ರ. ನಾರ್ಮಲ್ ಯಾವ್ಯಾವ ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮಾಡಬೇಕು, ನಮ್ಮ ಜನಕ್ಕೆ ಏನೆಲ್ಲ ಒಂದು ತಿಳಿಸ್ಕೊಡ್ಬೇಕು ಅಂತೆಲ್ಲ. ಸೊ ಆ ಟಾಪಿಕ್ಗಳ ಮೇಲೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಾನೆಲ್ಲ ಹೇಳೋ ಎಲ್ಲ ಒಂದು ಕಂಟೆಂಟು, ಹೇಳೋ ಎಲ್ಲ ವಿಷಯನೂ ನಿಮಗೆ ತಲುಪಬೇಕು ಅಂದ್ರೆ ಫಸ್ಟ್ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಯಾರು ಈ ವಿಡಿಯೋನ ನೋಡಿ ಈ ತರ ಎಲ್ಲ ಮಾಡ್ಬೋದು, ಒಂದು ಎಜುಕೇಟೆಡ್ ಆಗ್ಬೇಕಾಗಿರುತ್ತೋ ಅಂತ ಫ್ರೆಂಡ್ಸ್ ಶೇರ್ ಮಾಡ್ರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಅಮಿತ್.